ಮಾನ್ಯ ಸಭಾಪತಿಗಳೇ, ಸುಮಾರು 11 ಜನ ಗೌರವಾನ್ವಿತ ಸದಸ್ಯರು ಅತಿಥಿ ಉಪನ್ಯಾಸಕರ ಈ ಒಂದು ಸಮಸ್ಯೆ ವಿಚಾರವಾಗಿ ಭಾಳಷ್ಟು ವಿವರವಾಗಿ ಅವರ ಅನಿಸಿಕೆಗಳು ಮತ್ತು ವಾಸ್ತವ ವಿಚಾರಗಳನ್ನು ಇಲ್ಲಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ವಿಷಯ ಇರ್ತಕ್ಕಂಥದ್ದು, ಸರ್ಕಾರ ಕೂಡ ಈ ಒಂದು ವಿಚಾರದಲ್ಲಿ ಭಾಳ ಗಂಭೀರವಾಗಿ ಅವರ ಒಂದು ಗೌರವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಸೇವೆಯನ್ನು ಯಾವ ರೀತಿ ಉಳಿಸ್ಕೋಬೇಕು, ಅವರ ಇಷ್ಟು ವರ್ಷಗಳ ಸೇವೆಯನ್ನು ಮಾಡಿಸ್ಕೊಂಡು ನಾವು ಏಕಾಏಕಿ ಅವರನ್ನು ಹೊರಗೆ ಉಳಿಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ವರ್ಷ 5/9/2024 ಉಚ್ಚ ನ್ಯಾಯಾಲಯದ ಒಂದು ಪೀಠದಿಂದ ಬಂದಂಥ ಆದೇಶದಿಂದ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇದು ಸೃಷ್ಟಿಯಾಗಿರ್ತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ. ಈಗ ನಮ್ಮಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಅಲ್ಲೂ ಅತಿಥಿ ಉಪನ್ಯಾಸಕರು ಇದ್ದಾರೆ. ಈಗ ಅವತ್ತಿನಿಂದ ಸರ್ಕಾರ ಅದಕ್ಕೆ ಮೇಲ್ಮನವಿ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತು. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಒಂದು ವೇಳಾಪಟ್ಟಿಯಲ್ಲಿ ಅಥವಾ ಅವರ ಒಂದು ಬೋಧನೆಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ತಾತ್ಕಾಲಿಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ 2023-24ರಲ್ಲಿ ಯಾರು ಅತಿಥಿ ಉಪನ್ಯಾಸಕರಿದ್ದರು ಅವರನ್ನು ಎಲ್ಲಿ ಅವರು ಕೆಲಸ ನಿರ್ವಹಿಸ್ತಾ ಇದ್ರು ಅಲ್ಲೇ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅಲ್ಲಿ ಸ್ವಲ್ಪ ನಮಗೆ ಗೊಂದಲ ಆಯಿತು. ಏನು ನಮ್ಮ ಕೌನ್ಸಿಲಿಂಗ್ ಮುಖಾಂತರ ಕೆಲವು ಭಾಗಗಳಲ್ಲಿ ಏನು ಒಂದು ಕಾರ್ಯಭಾರದ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವರು ಹೊರಗುಳಿತಕ್ಕಂಥ ಒಂದು ಸಮಸ್ಯೆ ಆಯಿತು. ಅವರ ಒಂದು ಅಳಲನ್ನು ಮತ್ತು ಅವರ ಸಮಸ್ಯೆಯನ್ನು ನಮ್ಮ ಮುಂದೆ ಇಡ್ತಕ್ಕಂಥದ್ದಾಯಿತು. ಇದು ಇದೇ ರೀತಿ ನಡೆದು ಉಚ್ಚ ನ್ಯಾಯಾಲಯದಲ್ಲಿ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಒಂದು ನಾವು ತಡೆಯಾಜ್ಞೆಯನ್ನು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ, ಆದರೆ ಆಗಲಿಲ್ಲ. ಆದರೂ ನಾವು ಈ ಒಂದು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಫೆಬ್ರವರಿ ತಿಂಗಳಲ್ಲಿ ನಾವು ಉಳಿದಂಥ ಏನು ಖಾಲಿ ಕೆಲವು ವಿಷಯಗಳ ಬಗ್ಗೆ ಏನು ಕೌನ್ಸಿಲಿಂಗ್ ಮುಖಾಂತರ ಆದಂಥ ವ್ಯತ್ಯಾಸದಲ್ಲಿ ಅಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂದರೆ 5/9/2024 ಬಂದಂಥ ಆದೇಶದಲ್ಲಿ ಭಾಳ ಸ್ಪಷ್ಟವಾಗಿ UGCಯ ಮಾನದಂಡಗಳನ್ನು ಪೂರೈಸ್ತಕ್ಕಂಥವ್ರನ್ನ ಮಾತ್ರ ತಾವು ಅತಿಥಿ ಉಪನ್ಯಾಸಕರಾಗಿ ತಗೋಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಆದೇಶ ಬಂತು. ಆ ಆದೇಶದಿಂದ ಏನಾಯಿತು, ಏನು ಖಾಲಿ ಉಳಿದಂಥ ಅಥವಾ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಕಾರ್ಯಭಾರ ಸೃಷ್ಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಅತಿಥಿ ಉಪನ್ಯಾಸಕರನ್ನು ಬಳಸ್ಕೊಂಡು ಆ ವಿಷಯಗಳಲ್ಲಿ ಬೋಧನೆ ಮಾಡುವಂಥದ್ದಕ್ಕೂ ಭಾಳ ದೊಡ್ಡ ಮಟ್ಟದಲ್ಲಿ ಹಿನ್ನೆಲೆ ಆಯಿತು. ನನ್ನ ಕ್ಷೇತ್ರದಲ್ಲೂ ನಮ್ಮ ಕಾಲೇಜಿನಲ್ಲೂ ಆ ಸಮಸ್ಯೆ ಆಯಿತು. ಈ ರೀತಿ ಸಮಸ್ಯೆಗಳ ನಡುವೆ ನಾವು ಮುಂದುವರಿತಾ ಇದ್ದಾಗ ನಮಗೆ ಒಂದು ತಡೆಯಾಜ್ಞೆ ಬರದೇ ಇದ್ದಂಥ ಸಂದರ್ಭದಲ್ಲಿ ನಾವು UGCಯ ಸೂಚನೆಯಂತೆ ನಾವು ಏನು ಹೊಸದಾಗಿ ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೆ ಪ್ರಕಟಣೆಯನ್ನು ಮಾಡಿದ್ವಿ. ತಕ್ಷಣ ಧಾರವಾಡ ಮತ್ತು ಗುಲ್ಬರ್ಗ ಪೀಠಗಳಲ್ಲಿ ಆ ನಮ್ಮ ಒಂದು ನೋಟಿಫಿಕೇಷನ್ ಏನಿತ್ತು ಆ ನೋಟಿಫಿಕೇಷನ್ ಹೊಸದಾಗಿ ಏನು ಅತಿಥಿ ಉಪನ್ಯಾಸಕರನ್ನು UGCಯ ಮಾನದಂಡಗಳಂತೆ ತಗೋಬೇಕು ಅಂತಕ್ಕಂಥ ನೋಟಿಫಿಕೇಷನ್ಗೆ ಅವರು ತಡೆಯಾಜ್ಞೆಯನ್ನು ತರೋದಾಯಿತು. ಮತ್ತೆ ನಮಗೆ ಸಮಯ ಸಿಕ್ತು. ಇದು ನಂತರ ಎಲ್ಲ ಒಂದು ಪೀಠಗಳಲ್ಲಿದ್ದಂಥ ಕೇಸುಗಳನ್ನು ಒಟ್ಟುಗೂಡಿಸ್ತಕ್ಕಂಥದ್ದಾಗಿ ಕಡೆಯದಾಗಿ ಇದನ್ನು ಮುಂದೆ ಏನು ಆಗಸ್ಟ್ ತಿಂಗಳಲ್ಲಿ ತಾವು ಏನು ಹೊಸದಾಗಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಷ್ಟರೊಳಗೆ ನಾವು ಇದನ್ನು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥ ಒಂದು ಸೂಚನೆ ನ್ಯಾಯಾಲಯದಿಂದ ಬಂತು. ಮಧ್ಯದಲ್ಲಿ ಏನು ಕೆಲವು ವಿಷಯಗಳ ವಿಚಾರದಲ್ಲಿ ಅತಿಥಿ ಉಪನ್ಯಾಸಕರು ಇಲ್ಲದೆ ಅಂದಂಥ ಸಮಸ್ಯೆ ಇತ್ತು. ಅದಕ್ಕೆ ಅವರು ಒಂದು ಅನುಮತಿಯನ್ನು ಕೊಟ್ಟರು. ಅಲ್ಲಿ ನಾವು UGCಯ ಮಾನದಂಡಗಳನ್ನು ಪೂರೈಸಿರ್ತಕ್ಕಂಥವರನ್ನು ನಾವು ತೆಗೆದುಕೊಳ್ಳುವಂಥ ಕೆಲಸ ಆಯಿತು. ಇದು ಮತ್ತೆ ಆಗಸ್ಟ್ ತಿಂಗಳಲ್ಲಿ ಇದರ ನಮ್ಮ ಒಂದು ಏನು ಪ್ರಯತ್ನ ಇತ್ತು, ನಾವು ಎಲ್ಲ ರೀತಿ ಇವತ್ತೇನು ಸದಸ್ಯರ ಭಾವನೆಗಳಿದೆ, ಇಷ್ಟು ವರ್ಷ 10 ವರ್ಷ 15 ವರ್ಷ 20 ವರ್ಷ ಕೆಲಸ ನಿರ್ವಹಿಸಿರ್ತಕ್ಕಂಥವರನ್ನು ಹೊರಗೆ ಉಳಿಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ವಾದವನ್ನು ನಾವು ಸರ್ಕಾರದ ವಕೀಲರ ಮುಖಾಂತರ ಅದನ್ನು ಮನ್ನಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ. ಮತ್ತು ಯಾರು ಇವತ್ತು ಬಾಧಿತರಿದ್ದಾರೆ ಅತಿಥಿ ಉಪನ್ಯಾಸಕರು UGCಯ ಮಾನದಂಡಗಳ ಒಂದು ವ್ಯಾಪ್ತಿಗೆ ಒಳಗೆ ಬರದೇ ಇರತಕ್ಕಂಥವರು, ಅವರು ಸಹ ವಕೀಲರನ್ನು ಇಟ್ಕೊಂಡು ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ತಮ್ಮ ನೋವನ್ನು ನ್ಯಾಯಾಲಯದ ಮುಂದೆ ವ್ಯಕ್ತಪಡಿಸುವಂಥದ್ದಾಯಿತು. ಆದರೆ
ನಮಗೆ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟರು. ಇಲ್ಲ, ನೀವು ಸ್ಪಷ್ಟವಾಗಿ UGC ಮಾನದಂಡಗಳ ಅಡಿಯಲ್ಲಿ UGC ಕ್ವಾಲಿಫಿಕೇಷನ್ ಇರ್ತಕ್ಕಂಥವರನ್ನೇ ತಾವು ನೇಮಕಾತಿ ಮಾಡಬೇಕು. ಆಗಿದ್ದಲ್ಲಿ ಕೆಲವು ವಿಷಯಗಳಲ್ಲಿ ನೆಟ್ಟು ಸ್ಲೆಟ್ಟು ಪರೀಕ್ಷೆಗಳಾಗದೇ ಇರತಕ್ಕಂಥದ್ದನ್ನು ಅಂಥ ವಿಷಯಗಳಲ್ಲಿ ನೀವು ತಗೋಬೋದು. ಆ ರೀತಿ ಏನಾದರೂ ಈ ಕ್ವಾಲಿಫಿಕೇಷನ್ ಇರೋವಂಥವರನ್ನು ತೆಗೆದುಕೊಂಡ ನಂತರ ಖಾಲಿ ಏನಾದರೂ ಏನೋ ನಿಮ್ಮ ಅತಿಥಿ ಉಪನ್ಯಾಸಕರ ಏನು ಸಂಖ್ಯೆಗೆ ನಿಮಗೆ ಸಿಗದೇ ಇದ್ದ ಸಂದರ್ಭದಲ್ಲಿ ನೀವು ನಾನ್ ಕ್ವಾಲಿಫೈಡ್ ಇರೋರನ್ನ ತಗೋಬೋದು ಅಂತಕ್ಕಂಥದ್ದು ಒಂದು ಮಧ್ಯಂತರ ಒಂದು ಆದೇಶ ಬಂದಿತ್ತು. ಆದರೆ ನಂತರ ಅದಕ್ಕೆ ಭಾಳ ಸ್ಪಷ್ಟವಾದಂಥ ಆದೇಶ, ನಾವು ಈ ಪ್ರಕ್ರಿಯೆಗಳು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಾವು ಮತ್ತೊಂದು ಪ್ರಯೋಗ ಮಾಡಿದ್ವಿ. ತಾತ್ಕಾಲಿಕವಾಗಿ ಏನೋ ಒಂದು ಮುಂದುವರಿಸುವಂಥದ್ದಕ್ಕೆ, ಯಾಕಂದರೆ ಆಗಸ್ಟಲ್ಲಿ ನಮಗೆ ಆದೇಶ ಬರ್ತದೆ ಅಂತ ಕಾದ್ವಿ. ಕೆಲವು ಕಡೆ ಜೂನ್ ತಿಂಗಳಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭ ಆಯಿತು, ಕೆಲವು ಕಡೆ ಜೂನ್ ಅಂತ್ಯದ ಎಲ್ಲಾಯಿತು. ಈ ರೀತಿಯಾದಂಥ ಸಂದರ್ಭದಲ್ಲಿ ಏನು ಹಿಂದಿನ ವರ್ಷ ಇದ್ದಂಥವರು ಕೆಲವು ಸಮಯ ಮುಂದುವರಿಸಿದ್ರು, ಒಂದೂವರೆ ತಿಂಗಳು ಪಾಠ ಪ್ರವಚನಗಳನ್ನು ಮಾಡಿರ್ತಕ್ಕಂಥದ್ದಿತ್ತು. ಆದರೆ ಆಗಸ್ಟಲ್ಲಿ ಬಂದಂಥ ಒಂದು ತೀರ್ಮಾನ, ಆಗಸ್ಟ್ ಅಂತ್ಯಕ್ಕೆ ಬಂದಂಥ ತೀರ್ಮಾನದಿಂದ ನಾವು ಏಕಾಏಕಿ ಏನು ಮಾಡುವಂಥ ಪರಿಸ್ಥಿತಿ ಆಗಲಿಲ್ಲ. ಸುಮಾರು 1 ತಿಂಗಳು 1.5 ತಿಂಗಳು ಗೊಂದಲ ಅದೇ ರೀತಿ ಮುಂದುವರಿತು. ಯಾರು ಅತಿಥಿ ಉಪನ್ಯಾಸಕರೇ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಆಯಿತು. ಹಲವಾರು ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು, ವಿದ್ಯಾರ್ಥಿಗಳು ಅವರು ನಿರಂತರವಾಗಿ ನಮಗೆ ಮಾಹಿತಿಯನ್ನು ಕೊಡುವಂಥದ್ದು ಇರ್ಬೋದು, ನಮ್ಮಲ್ಲಿ ಅಳಲನ್ನು ತೋಡ್ಕೊಳ್ತಕ್ಕಂಥದ್ದಾಯಿತು. ಯಾವುದೇ ರೀತಿ ಪಾಠ ಪ್ರವಚನಗಳು ಇಡೀ ರಾಜ್ಯದಲ್ಲಿ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಂಥ ಸಂದರ್ಭದಲ್ಲಿ ನಾವು ಮತ್ತೆ ಇದಕ್ಕೆ ಏನು ಪರಿಹಾರ ಕಂಡ್ಕೋಬೇಕು ಅಂತೇಳಿ ನಾನು ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಮತ್ತು ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕಾನೂನು ಸಚಿವರು ಹಿರಿಯರಾಗಿರ್ತಕ್ಕಂಥ HK ಪಾಟೀಲ್ ಸಾಹೇಬರು, ನೀವು ಇದನ್ನು ಕೂತು ಇದಕ್ಕೆ ಸಮಗ್ರವಾಗಿ ಇದ್ರ ಬಗ್ಗೆ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದ ಮೇಲೆ ನಾವು ಅವರು ಸುಮಾರು 3-4 ಸಭೆಗಳನ್ನು ಮಾಡಿ ಇದರ ಸಾಧಕ ಬಾಧಕಗಳೀಗ ಮಾನ್ಯ ಕೆಲವು ಸದಸ್ಯರು ಹೇಳ್ತಾ ಇದ್ರು, ಹಿಂದೆ 20 ವರ್ಷದಿಂದ ಯಾಕೆ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ, ಆ ಸಂದರ್ಭದಲ್ಲಿ UGCಯ ಕ್ವಾಲಿಫಿಕೇಷನ್ ಬಗ್ಗೆ ಇವೆಲ್ಲ UGCಯ 2005ರ ಮಾನದಂಡ ಇರ್ಬೋದು, 2010ರ ಒಂದು UGC ಏನು ನೋಟಿಫಿಕೇಷನ್ಸ್ ಇರ್ಬೋದು, ಅಥವಾ 2018 ಇರ್ಬೋದು, ಈ ರೀತಿ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ನಾವು ಆ ಸಂದರ್ಭದಲ್ಲಿ ಏನೇನೆಲ್ಲ ಆಗಿತ್ತು ಅಂತಕ್ಕಂಥದ್ದನ್ನು ಗಮನ ಹರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ. ನಂತರ ಈ ಅಂತಿಮ ಆದೇಶಕ್ಕೆ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಕಾನೂನು ಸಲಹೆಗಾರರ ಹತ್ರ ನಮ್ಮ ಅಡ್ವೊಕೇಟ್ ಜನರಲ್ಲು ಮತ್ತು ಕಾನೂನು ಇಲಾಖೆಯಲ್ಲಿ ಅವರ ಸಲಹೆಯನ್ನು ಪಡಿತಕ್ಕಂಥದ್ದಾಯಿತು. ಇದೆಲ್ಲ ಮಾಡಿದಾಗ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಈಗ ನಾವು UGCಯ ಕ್ವಾಲಿಫಿಕೇಷನ್ ಇರೋರನ್ನೇ ತಗೋಬೇಕಾಗತ್ತೆ, ನಾವು ಅದನ್ನು ಮಾಡಬೇಕಾಗತ್ತೆ. ನಂತರ ಎಲ್ಲೆಲ್ಲಿ ನಮಗೆ UGC ಕ್ವಾಲಿಫೈಡ್ ಸಂಖ್ಯೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಏನು ಹೊಸ ನ್ಯಾಯಾಧೀಶರು ಬಂದರು, ಮುಖ್ಯ ನ್ಯಾಯಾಧೀಶರ ಸ್ಥಾನದಲ್ಲಿ ಮತ್ತೊಬ್ಬರು ಬಂದಾಗ ಅವರು ಭಾಳ ಸ್ಪಷ್ಟವಾಗಿ ಆದೇಶ ಮಾಡಿದ್ರು, UGC ಕ್ವಾಲಿಫಿಕೇಷನ್ ಇರೋರನ್ನೇ ತಗೋಬೇಕು, ನಿಮಗೇನಾದರೂ ಬೇರೆ ಸಮಸ್ಯೆ ಇದ್ದರೆ ಇದನ್ನು ಪೂರೈಸಿ ಮುಂದೆ ನೀವು ಏನು ವೇಕೆನ್ಸಿ ಇದ್ದರೆ ನಂತರ ಬಂದು ನ್ಯಾಯಾಲಯದಲ್ಲಿ ತಾವು ಅನುಮತಿ ಪಡಿಬೇಕು ಅಂತಕ್ಕಂಥ ಆದೇಶ, ಒಂದು ಅಂತಿಮ ಆದೇಶವನ್ನು ಮಾಡಿ ಡಿಸ್ಪೋಸ್ ಮಾಡಿದ್ರು ಕೇಸನ್ನು. ಇದನ್ನು ನಾವೆಲ್ಲ ಗಮನಿಸಿ ನಮ್ಮ ಮಾನ್ಯ ಕಾನೂನು ಸಚಿವರು ನನಗೆ 3 ಅಂಶಗಳನ್ನು ನಮ್ಮ ಇಲಾಖೆಗೆ ಕೊಟ್ಟರು. ಒಂದು, UGC ಮಾನದಂಡಗಳಂತೆ ನಾವು ಏನು ಅತಿಥಿ ಉಪನ್ಯಾಸಕರನ್ನು ತಗೋಬೇಕು. ಎರಡನೇದು, ತ್ವರಿತವಾಗಿ ಆದಷ್ಟು ಬೇಗ ಕೌನ್ಸಲಿಂಗನ್ನು ಮಾಡಿ ಎಲ್ಲೆಲ್ಲಿ ಖಾಲಿ ಇರ್ತದೆ, ಎಲ್ಲೆಲ್ಲಿ UGC ಕ್ವಾಲಿಫೈಡ್ ಇಲ್ಲದೆ ಇರ್ತಕ್ಕಂಥದ್ದು ಇರ್ಬೋದು, UGCಯ ಒಂದು ನೆಟ್ಟು ಸ್ಲೆಟ್ಟು ಒಂದು ವಿನಾಯಿತಿ ಇದೆ, ಅವ್ರನ್ನ ತಗೊಳ್ಳೋವಂಥದ್ದು ಇರ್ಬೋದು. ಅದರ ಜೊತೆಗೆ 3ನೇ ವಿಚಾರ, ಒಂದು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕೋಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂತಕ್ಕಂಥದ್ದನ್ನು ಕೊಟ್ಟರು. ಅದರಂತೆ ನಾವು ಇವಾಗ ಕ್ರಮ ವಹಿಸುವಂಥದ್ದು ಮಾಡ್ತಾಯಿದ್ದೀವಿ. ಈಗಾಗಲೇ ಕೌನ್ಸಿಲಿಂಗ್ ಕೂಡ ಪ್ರಕ್ರಿಯೆ ನಡೀತಾ ಇದೆ. ಈಗ ಇರ್ತಕ್ಕಂಥದ್ದು ಇಷ್ಟೇ. ಈಗ ಮತ್ತೊಬ್ಬರು ಸದಸ್ಯರು ಹೇಳ್ತಾಯಿದ್ರು, ಪ್ರೊಫೆಸರ್ ಡಾಕ್ಟರ್ ಸಾಬಣ್ಣ ಅವ್ರು ಹೇಳ್ತಾಯಿದ್ರು, ಏನು ಮತ್ತೊಂದು ಸತಿ ಅವರಿಗೆ ನೆಟ್ಟು ಸ್ಲೆಟ್ಟು ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ನಾನು ಇಲ್ಲಿ ಗೌರವಾನ್ವಿತ ಎಲ್ಲ ಸದಸ್ಯರ ಗಮನಕ್ಕೆ ತರುವಂಥದ್ದು, 2022 ಬಹುಶಃ 2021 ನವೆಂಬರ್ ಡಿಸೆಂಬರಲ್ಲಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಇಂದಿನ ಸರ್ಕಾರದಲ್ಲಿ ಒಂದು 3 ಸದಸ್ಯರ ಒಂದು ಸಮಿತಿಯನ್ನು ಮಾಡಿ, ಅವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಕುಮಾರ್ ನಾಯ್ಕ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಏನು ಅವಾಗ ಕಾರ್ಯಭಾರ 8-9 ಗಂಟೆ ಇತ್ತು, ಅದನ್ನು ದ್ವಿಗುಣ ಮಾಡ್ತಕ್ಕಂಥದ್ದು 16ರಿಂದ 18 ಗಂಟೆ ಮಾಡುವಂಥದ್ದು ಮಾಡಿ ಏನು ವೇತನ ಪರಿಷ್ಕರಣೆ ಮಾಡಿದ್ರು ಅಂತ ಹೇಳಿದ್ರಲ್ಲ,
ಆ ಸಂದರ್ಭದಲ್ಲಿ ಅದನ್ನು 22,000ದಿಂದ 32,000 ರೂಪಾಯಿವರೆಗೂ 32,000ಗಳವರೆಗೂ ಏನು UGC ಕ್ವಾಲಿಫೈಡ್ ಮತ್ತು UGC ನಾನ್ ಕ್ವಾಲಿಫೈಡ್ ಅಂತಕ್ಕಂಥ ಈ ಒಂದು ಸ್ಲ್ಯಾಬ್ಗಳನ್ನು ಮಾಡುವಂಥದ್ದಾಯಿತು. ಆಗಲೂ ಕೂಡ ಭಾಳಷ್ಟು ಜನ ಈ ಒಂದು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಂಥವರು ಅವಕಾಶಗಳನ್ನು ಕಳ್ಕೊಂಡ್ರು. ಇದಾದ ಆ ಸಂದರ್ಭದಲ್ಲಿ ಏನು ಮಾಡಿದ್ರು, ಭಾಳ ಸ್ಪಷ್ಟವಾದಂಥ ಒಂದು ರಿಪೋರ್ಟನ್ನು ಕೊಟ್ಟು ಅದನ್ನು ಸರ್ಕಾರ ಆದೇಶ ಮಾಡ್ತೀವಿ. ಏನಂತ 3 ವರ್ಷ ಸಮಯ ಕೊಡ್ತೀವಿ, ಯಾರ್ಯಾರು ಅತಿಥಿ ಉಪನ್ಯಾಸಕರಿದ್ದಾರೆ ಅವರು ನೆಟ್ ಟು ಸ್ಲೆಟ್ಟನ್ನು ಪಾಸ್ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆ ಸಮೇತ ಅವತ್ತು ಕೊಡ್ತು. ಅವತ್ತು ಬಹುಶಃ ಯಾರೂ ಅದನ್ನು ವಿರೋಧ ಮಾಡಲಿಲ್ಲ. ಬಹುಶಃ ತಾವೆಲ್ಲ ಇಲ್ಲಿ ಭಾಳಷ್ಟು ಜನ ವಿಧಾನ ಪರಿಷತ್ ಸದಸ್ಯರು, ತಮಗೆಲ್ಲ ಏನು ಗೊತ್ತಿದೆ, ಆ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು, ಇದನ್ನು ಯಾರೂ ಪ್ರಶ್ನೆ ಮಾಡಿಲ್ಲ. ಇದನ್ನಿಟ್ಕೊಂಡು ಈಗ ಕೆಲವರು ಆ ಒಂದು ಕ್ವಾಲಿಫಿಕೇಷನ್ ಇರೋಂಥವರು ನ್ಯಾಯಾಲಯದ ಮೆಟ್ಲನ್ನು ಹತ್ತಿದ್ರು. ಆ ಆದೇಶದ ಒಂದು ಸಮಸ್ಯೆ ಇವತ್ತು ನಮ್ಮ ಮುಂದೆ ಇರುವಂಥದ್ದು. ಈಗ ಉಮಾದೇವಿ ಪ್ರಕರಣ, ಈಗ ಇರ್ತಕ್ಕಂಥದ್ದು 2 ವಿಚಾರ, ನಮ್ಮ ಮುಂದೆ ಇರ್ತಕ್ಕಂಥದ್ದು 2 ವಿಚಾರ. ಒಂದು UGC ಕ್ವಾಲಿಫೈಡ್ ಮತ್ತು ನಾನ್ ಕ್ವಾಲಿಫೈಡ್, ಈ ಒಂದು ವಿಚಾರ ಒಂದು ಭಾಗ. ನಂತರ ಸೇವಾ ಭದ್ರತೆ ವಿಚಾರ ಬರ್ತದೆ. ಈಗ ಮೂಲವಾಗಿರ್ತಕ್ಕಂಥದ್ದು UGC ಕ್ವಾಲಿಫಿಕೇಷನ್ ಇಲ್ಲದೆ ಇರ್ತಕ್ಕಂಥವ್ರು ಉಳಿತಕ್ಕಂಥವ್ರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕು, ಅವರನ್ನು ಒಳಗೆ ತರಲಿಕ್ಕೆ ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಯಾವ ರೀತಿ ಅವರನ್ನು ಒಳಗೆ ತರಬೇಕು ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಮುಖ್ಯವಾದಂಥ ವಿಚಾರ. ಅದಾದ ನಂತರ ಸೇವಾ ಭದ್ರತೆ, ಈಗ ಗೌರ್ಮೆಂಟ್ ಸದಸ್ಯರೆಲ್ಲ ಭಾಳ ಹೇಳಿದ್ರು. ಈಗ ಮಹಾರಾಷ್ಟ್ರದ ಬಗ್ಗೆ ಹೇಳಿದ್ರು, ನನಗೆ ಅದಕ್ಕೆ ದಯವಿಟ್ಟು ಮಾಹಿತಿ ಕೊಡಿ ಅದ್ರ ಬಗ್ಗೆ. ಈಗ ನನ್ನ ಹತ್ರ ಇರ್ತಕ್ಕಂಥದ್ದು ಹರಿಯಾಣದ ಮಾಹಿತಿ ಇದೆ. ಹರಿಯಾಣ ರಾಜ್ಯದಲ್ಲಿ ಇವತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವಿಧಾನಸಭೆಯಲ್ಲಿ ತಿದ್ದುಪಡಿಯನ್ನು ತಂದಿರತಕ್ಕಂಥದ್ದಿದೆ. ಅದರ ಮಾಹಿತಿ ನಮ್ಮ ಹತ್ರ ಇದೆ. ಈಗ ಕೆಲವರು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ಅದು ಯಾವ ರೀತಿ ಅದನ್ನು ಪರಿಶೀಲನೆ ಮಾಡ್ಬೋದು ಅಂತ. ಆದರೆ ಕಾಲೇಜ್ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೂ ಸ್ಪಷ್ಟವಾದಂಥ ಒಂದು ಮಾಹಿತಿ ನಮ್ಮ ಹತ್ರ ಇಲ್ಲ. ಆದರೆ ಇಲ್ಲಿರ್ತಕ್ಕಂಥದ್ದು, ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ನ್ಯಾಯಾಲಯದಲ್ಲಿ ನಮಗೆ ಇದಕ್ಕೆ ಮನ್ನಣೆ ಸಿಗಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸ್ಪೆಷಲ್ ಲೀವ್ ಪಿಟಿಷನ್ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ಬೋದು ಅಂತಕ್ಕಂಥದ್ದು, ಈಗ ಕಾನೂನು ಸಚಿವರು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದನ್ನು ಸದ್ಯದಲ್ಲೇ ನಾವಲ್ಲಿ SLPಯನ್ನು ಫೈಲ್ ಮಾಡಲಿದ್ದೇವೆ. ಅಲ್ಲಿ ಏನು ನಮಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದು ಬಿಟ್ಟು ನಾವೇನಾದರೂ ಬೇರೆ ಏನೇ ಕಾನೂನು ಮಾಡಿದ್ರೂ ಕೂಡ ಇವತ್ತು ನ್ಯಾಯಾಲಯದ ಮುಂದೆ ಹೋದಂಥ ಸಂದರ್ಭದಲ್ಲಿ, ಯಾಕಂದರೆ UGC ಕ್ವಾಲಿಫೈಡ್ ಇರ್ತಕ್ಕಂಥವರು ಭಾಳ ಪ್ರಬಲವಾಗಿ ಅವರು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಾಗ್ತಾ ಇದೆ, ಇದಕ್ಕೆ ವಿರೋಧ ಮಾಡುವಂಥದ್ದಾಗ್ತಾ ಇದೆ. ನಾನು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ನಿರಂತರವಾಗಿ ಇವತ್ತು ತಾವೆಲ್ಲ ವ್ಯಕ್ತಪಡಿಸಿದಂಥ ಭಾವನೆಗಳ ಆಧಾರದ ಮೇಲೆ ನಾನು ಈ ನಿಲುವನ್ನು ತೆಗೆದುಕೊಂಡಿದ್ದಕ್ಕೆ ನಾನು ಪಟ್ಟಂಥ ನೋವು ನನಗೆ ಗೊತ್ತಿದೆ. ನನ್ನನ್ನು ಯಾವ್ಯಾವ ರೀತಿ ಬೈದರು, ಏನೇನೆಲ್ಲ ಮಾಡಿದ್ರು, ಕಡೆಗೆ ನನ್ನನ್ನು ನಮ್ಮ ಇಲಾಖೆ ಆಯುಕ್ತರನ್ನು ಎಲ್ಲರನ್ನೂ ಗಲ್ಗೇರಿಸಿದ್ದು ಆಯಿತು. ಇವೆಲ್ಲ ಆಯಿತು. ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ತಮ್ಮ ಕಳಕಳಿ ಏನಿತ್ತು, ಆ ಕಳಕಳಿಯಿಂದನೇ ನಾವು ಇಷ್ಟೆಲ್ಲ ಅವ್ರಿಗಾಗಿ ಹೋರಾಟವನ್ನು, ಒಂದು ಸರ್ಕಾರದ ಜವಾಬ್ದಾರಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾವು ಒಂದು ಸಂದರ್ಭದಲ್ಲಿ ಕೋರ್ಟ್ ಕೇಳ್ತು, ಏನಾದರೂ ಇವರಿಗೆ ಮತ್ತಷ್ಟು ಅವಕಾಶ ಕೊಡಲಿಕ್ಕೆ ಇದೆಯಾ ಅಂತಕ್ಕಂಥದ್ದು. ನಾನು ಮುಖ್ಯಮಂತ್ರಿಗಳನ್ನು ಕೇಳಿದಾಗ, ಆಯಿತು ಇನ್ನೊಂದು 2 ವರ್ಷ ನೆಟ್ ಟು ಸ್ಲೆಟ್ ಮಾಡೋದಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿದಾಗ ಅದಕ್ಕೆ ಅಫಿಡವಿಟು ಹಾಕಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ ಮತ್ತೆ ಅವಕಾಶ ಕೊಡೋಣ, ನಾವು ಮತ್ತೆ ಪಾಪ ಅವ್ರಿಗೆ ಬೀದಿಗೆ ಬರೋದು ಬೇಡ ಅಂತಕ್ಕಂಥ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಅದನ್ನೂ ಪ್ರಯತ್ನ ಮಾಡಿದ್ವಿ. ಆದರೆ ನಾವು ನ್ಯಾಯಾಲಯದ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಈ ರೀತಿ ಇರ್ತಕ್ಕಂಥದ್ದು ಇದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಆದರೂ ಕೂಡ ಇವತ್ತು ಸ್ಪೆಷಲ್ ಲೀವ್ ಪಿಟಿಷನ್ ಆಗ್ತಕ್ಕಂಥದ್ದು ಒಂದು ಕಡೆ, UGCಯ ನಿಯಮಗಳ ಅಡಿಯಲ್ಲಿ ಇವತ್ತು ಕೆಲವರಲ್ಲಿ ಹೇಳ್ತಾ ಇದ್ರು ಕೆಲವೆಲ್ಲ ಬದಲಾವಣೆ ತರ್ಬೋದಂತ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ತಾವು ಕೂಡ ತಮ್ಮ ಒಂದು ಏನು ಯಾವ ಒಂದು ಅಧಿಕಾರ ಅಥವಾ ತಮ್ಮ ಒಂದು ಸಂಪರ್ಕಗಳನ್ನು ಬಳಸ್ಕೊಂಡು ರವಿಕುಮಾರ್ ಅವರು, CT ರವಿ ಅವರು, ಇನ್ನು ಇಲ್ಲಿರ್ತಕ್ಕಂಥವ್ರೆಲ್ಲರೂ ತಾವು ಶಿಕ್ಷಣ ಸಚಿವರು ಯಾರು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ಸಮಸ್ಯೆಯನ್ನು ಗಮನಕ್ಕೆ ತರುವಂಥದ್ದು ಪ್ರಯತ್ನ ಆಗಬೇಕಾಗುತ್ತೆ. ಅಲ್ಲಿ UGCಯಲ್ಲಿ ಮಾನದಂಡಗಳಲ್ಲಿ ಸಡಿಲ ಆದರೆ ಮಾತ್ರ ಬಹುಶಃ ನಾವು ಸ್ಪೆಷಲ್ ರೂಲ್ಸು ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ನಾವೇನೇ ಸ್ಪೆಷಲ್ ರೂಲ್ಸ್ ಮಾಡಿದ್ರೂ ಕೂಡ ಅದನ್ನು ನ್ಯಾಯಾಲಯ ಅದನ್ನು ತಡೆ ಇಡ್ತಕ್ಕಂಥದ್ದು ಅಥವಾ ಅದನ್ನು ತಳ್ಳಾಕ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ. ಇದು ದಯವಿಟ್ಟು ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. MPhil ವಿಚಾರ ಹೇಳಿದ್ರು. ನಾವು ಮಾರ್ಚ್ 28ನೇ ತಾರೀಕು UGCಗೆ ಕ್ಲಾರಿಫಿಕೇಷನ್ಗೆ ಕೇಳಿದ್ವಿ. ಸುಮಾರು 2-3 ಸತಿ ಅವ್ರು ರಿಮೈಂಡರ್ ಮಾಡಿದ್ವಿ.
ಮೊನ್ನೆ 24ನೇ ತಾರೀಕು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, MPhil ಆದವರು ಕೂಡ ನೆಟ್ ಟು ಸ್ಲೆಟ್ ಎಕ್ಸಾಮ್ ಮಾಡಲೇಬೇಕು ಅಂತಕ್ಕಂಥದ್ದು 24ನೇ ತಾರೀಕು ನವೆಂಬರು ನಮಗೆ ಲಿಖಿತವಾಗಿ ಕಳಿಸ್ಕೊಟ್ಟಿದ್ದಾರೆ. ಈ ರೀತಿ ಏನೆಲ್ಲ ಪ್ರಯತ್ನ ಆಗಬೇಕು ಈ ವಿಚಾರದಲ್ಲಿ ಮಾಡುವಂಥದ್ದು ನಾವು ಮಾಡಿದ್ದೀವಿ. ಅದರಿಂದ ನಾನು ಸದನದ ಗಮನಕ್ಕೆ ತರ್ತಕ್ಕಂಥದ್ದು ಏನು ಇವತ್ತು ಅವರೆಲ್ಲರ ಸೇವೆ, ಯಾರೂ ಅದನ್ನು ನಾವು ಅವರ ಸೇವೆ ಬಗ್ಗೆ ಅಳಿಗಳ್ತಕ್ಕಂಥದ್ದಿಲ್ಲ. ಅವರೆಲ್ಲರೂ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ, ಸುಮಾರು ವರ್ಷಗಳು ಮಾಡಿದ್ದಾರೆ. ಭಾಳಷ್ಟು ಜನ ಇವತ್ತು ಪ್ರಾಯ ಜಾಸ್ತಿ ಆಗಿದೆ. ನಾವೀಗ ಕೆಲವರು ಏನು ಅಕಾಲಿಕ ಮರಣ ಹೊಂದತಕ್ಕಂಥವ್ರಿಗೆ 5 ಲಕ್ಷ ಇಡುಗಂಟು ಕೊಡುವಂಥದ್ದು ಘೋಷಣೆ ಮಾಡಿದ್ದೀವಿ, ಕೊಡುವಂಥ ಕೆಲಸ ಆಗ್ತಾಯಿದೆ. ನಾವು 60 ವರ್ಷ ಪೂರೈಸಿದಂಥವ್ರಿಗೆ ಒನ್ ಟೈಮ್ ಏನೋ ಒಂದು 5 ಲಕ್ಷ ಇಡುಗಂಟು ಕೊಡುವಂಥದ್ದು ಮಾಡ್ತಾಯಿದ್ದೀವಿ. ಈ ರೀತಿ ಹಲವಾರು ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ಕೊಡುವಂಥದ್ದು, ಅವರ ಸೇವೆಗೆ ನಾವು ಗೌರವ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದೆ. ಅದರಿಂದ ಇವತ್ತು ಇಷ್ಟೆಲ್ಲ ನಾವು ಪ್ರಯತ್ನಗಳನ್ನು ಮಾಡೋದರ ಜೊತೆಗೆ ಇವತ್ತು ಇದನ್ನೆಲ್ಲ ಮಾಡೋದರ ಜೊತೆಗೆ ಈಗ ಮೊನ್ನೆ ಇತ್ತೀಚೆಗೆ ನಾವೀಗ ನಮ್ಮ ಸರ್ಕಾರ ಬಂದ ಮೇಲೆ ಸ್ಲೆಟ್ ಎಕ್ಸಾಮು 3 ಸತಿ ಮಾಡಿದ್ದೇವೆ. ತಮಗೆ ಗೊತ್ತಿದೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆದಂಥ ಗೊಂದಲದ ನಂತರ KEA ಮುಖಾಂತರ ಸ್ಲೆಟ್ ಎಕ್ಸಾಮ್ ಮಾಡಿದ್ದೇವೆ. ಈಗ ಮೊನ್ನೆ ಅದೊಂದು ಸಮಸ್ಯೆ ನಮ್ಮ ಮುಂದೆ ಬಂತು. ಸ್ಲೆಟ್ ಎಕ್ಸಾಮ್ ಆಯಿತು, ಫಲಿತಾಂಶ ಬಂತು, 56% ವಿಚಾರ ಕೋರ್ಟಲ್ಲಿ ತಡೆ ಹಿಡುವಂಥದ್ದಾಯಿತು. ಇವೆಲ್ಲದರ ನಡುವೆ ನಾವು ಕೌನ್ಸಿಲಿಂಗ್ ಪ್ರಾರಂಭ ಮಾಡಿದ್ವಿ. ನಮಗೆ ಎಡಿಟ್ ಆಪ್ಷನ್ ಕೊಡಿ 2 ದಿವಸ ಅಂತಕ್ಕಂಥದ್ದು. ಇವೆಲ್ಲ ಈಗಾದರೆ ಮತ್ತೆ ಈಗ ಎಡಿಟ್ ಆಪ್ಷನ್ ಕೊಟ್ಟಿದ್ದೀವಿ. ಈಗ ಫಸ್ಟ್ ರೌಂಡ್ ಆದಮೇಲೆ ಕೌನ್ಸಿಲಿಂಗ್ ಆದಮೇಲೆ ಯಾರು ಸ್ಲೆಟ್ ಎಕ್ಸಾಮಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರೋಂಥವರು ಸುಮಾರು ಜನ ಏನು ಸ್ಲೆಟ್ ಎಕ್ಸಾಮಲ್ಲಿ ಉತ್ತೀರ್ಣರಾಗಿದ್ದಾರೆ, ಕ್ವಾಲಿಫೈ ಆಗಿದ್ದಾರೆ, ಅವರಿಗೆ ಎಡಿಟ್ ಆಪ್ಷನ್ ಕೊಟ್ಟು ಮತ್ತೊಂದು ಅವಕಾಶ ಅವ್ರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರಿಂದ ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಸಾಧ್ಯ ಆಗುತ್ತೆ ಅತಿಥಿ ಉಪನ್ಯಾಸಕರ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ನಾವು ಕೂಡ ಭಾಳ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಭಾಳಷ್ಟು ಸಭೆಗಳನ್ನು ಮಾಡಿದ್ದೇವೆ. ನಾನು ಗೌರವಾನ್ವಿತ ಸದಸ್ಯರು ಹಲವಾರು ಬಾರಿ ಬಂದು ನನ್ನ ಹತ್ರ ಬಂದು ಅವರು ಮನವಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಅವ್ರ ಜೊತೆ ನಾನು ಹಂಚ್ಕೊಂಡಿದ್ದೇನೆ. ಅದರಿಂದ ತಾವೆಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ನಾನು ಕೂಡ ಇದೇ ತಮ್ಮ ಭಾವನೆಗಳ ಒಂದು ಮುಖಾಂತರ ಅಥವಾ ಭಾವನೆಗಳ ಬಗ್ಗೆ ಕೂಡ ನನಗೂ ಅದೇ ಒಂದು ಭಾವನೆಗಳಿದ್ದಾವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದರಿಂದ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಒಂದು SLP ಆಗ್ತಾ ಇದ್ದೀವಿ, ಅದರ ಒಂದು ಏನು ಫಲಿತಾಂಶ ಬರ್ತದೆ ಅಂತಕ್ಕಂಥದ್ದು, ಔಟ್ಕಮ್ಮು ಏನು ಬರ್ತದೆ ಅಂತಕ್ಕಂಥದ್ರ ಮೇಲೆ ಬಹುಶಃ ಇದನ್ನು ನಾವು ಪ್ರಯತ್ನ ಮಾಡ್ಬೋದು. ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, UGC ಏನು ಒಂದು ಮುಖಾಂತರ ಏನಾದರೂ ಈ ರೀತಿ ನಮ್ಮ ಉದ್ದೇಶ ಇಷ್ಟೇ ಇದ್ದಿದ್ದು. ಈಗೇನು ಆಗಲೇ CT ರವಿ ಅವರು ಹೇಳ್ತಾ ಇದ್ರು, ಬಹುಶಃ ಏನು ಇದುವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅದನ್ನು ಅನ್ವಯಿಸೋದು ಬೇಡ, ಮುಂದೆ ಯಾರು ಹೆಚ್ಚುವರಿ, ಈಗ ಉದಾಹರಣೆಗೆ 12,500 ಜನ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ತಾ ಇದ್ರು. ನಾವು ಏನು ಇವತ್ತು ಒಂದು ಕ್ಲಾಸ್ನ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳ ಸಂಖ್ಯೆ 100 ಇತ್ತು, ನಾವು ಅದನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಹಲವಾರು ಕಡೆ ಒಂದು ಆ ಕೊಠಡಿಯ ಸೈಜ್ ಕಮ್ಮಿ ಇರ್ತದೆ ಅಂತ ಹೇಳಿ ನಾವು ಏನು ಮಾಡಿದ್ವಿ, 75ಕ್ಕೆ ಗರಿಷ್ಠ 75 ಮಕ್ಕಳನ್ನು ನಾವು ಆದೇಶ ಅಲ್ಲ ಸರ್. ಈಗ ಇಲ್ಲ ಇಲ್ಲಿ ಒಂದು ಒಂದು SLP UGC ನಾನ್ ಕ್ವಾಲಿಫೈಡ್ ಅವರು, ಒಂದು ಗೆಸ್ಟ್ ಫ್ಯಾಕಲ್ಟಿ ಅವರು ಕೋರ್ಟ್ ಮುಂದೆ ಒಂದು SLP ನವೀನ್ ನಾಯಕ್ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಹೇಳಿ ಇಲ್ಲಿ ಒಂದು ಹಾಕಿದ್ದಂಥದ್ದು ಈಗ 1/12/2025 ಇದು ಅಲ್ಲಿ ಡಿಸ್ಮಿಸ್ ಆಗಿದೆ ಅಂತಕ್ಕಂಥದ್ದು ಇದನ್ನು ಹೇಳ್ತಾ ಇದ್ದಾರೆ. ಅದರಿಂದ ನಾನು ಈಗ ಅದು ಬೇರೆ ವಿಚಾರದಲ್ಲಿ ಆಗಿರುವಂಥದ್ದು ನಾವು ಆಗ್ತಾ ಇದ್ದೀವಿ, ನಾವು ಅದನ್ನು ಆಗ್ತಾ ಇದ್ದೀವಿ. ಅದರಿಂದ ಇವತ್ತು ಈರೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಾನು ಗೌರವಾನ್ವಿತ ಸದಸ್ಯರಿಗೆ ಹೇಳ್ತಕ್ಕಂಥದ್ದು, ತಾವೆಲ್ಲರೂ ಹೇಳ್ದಾಗೆ ನಾವು ಕೂಡ ಅದನ್ನು ಭಾಳ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡಿದ್ದೇವೆ. ನಾವು ಈ ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿದ್ದೀವಿ. ಅವರ ಸೇವೆ ಬಗ್ಗೆ ನಾವು ಖಂಡಿತ ಮರೆತರೆ ನಮಗೆಲ್ಲರಿಗೂ ಒಳ್ಳೆಯದಾಗಲ್ಲ ಅಂತಕ್ಕಂಥದ್ದಿದೆ. ಅದರಿಂದ ಇವೆಲ್ಲ ಇತಿಮಿತಿಗಳ ಅಡಿಯಲ್ಲಿ ಇನ್ನೂ ಒಂದು ಹೆಜ್ಜೆ ಕಳೆದ 2023 ಕಡೆ ಅಡಿಯಲ್ಲಿ ಅವರು ಇದೇ ಬೆಳಗಾವಿಯಲ್ಲಿ ಅವರು ಪ್ರತಿಭಟನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಹೇಳಿದ್ವಿ, ಮುಂದೆ ನಾವು ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಾವು ವೆಯ್ಟೇಜ್ ಕೊಡ್ತೀವಿ ಅಂತಕ್ಕಂಥದ್ದು. ಆ ರೀತಿಯಾಗಿ ಸ್ಪೆಷಲ್ ರೂಲ್ಸ್ ಮಾಡ್ತೇವೆ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ. ಏನು ಹಿಂದೆ
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಯಾರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವೈದ್ಯರಿದ್ರೋ ಅವ್ರಿಗೆ ಕೊಟ್ಟಂಥ ರೀತಿಯಲ್ಲಿ ಒಂದು ವೇಟೇಜ್ ಕೊಡುವಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದು ನಾವು ಹೇಳಿದ್ದೀವಿ. ಅದರಿಂದ ನಾವು ಏನೆಲ್ಲ ಮಾರ್ಗಗಳಿದ್ದಾವೆ ಅವನ್ನೆಲ್ಲವನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಮಾನ್ಯ ಕಾನೂನು ಸಚಿವರು ಸಹ ಅವರು ಕೂಡ ನಮ್ಮ ಜೊತೆಯಲ್ಲಿ ಅವರು ಎಲ್ಲ ರೀತಿ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಅದರಿಂದ ಈ ಒಂದು ವಿಚಾರದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ಖಂಡಿತ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಪ್ರಯತ್ನವನ್ನು ಮುಂದುವರ್ಸೋಣ. ಓಕೆ, ಹೇಮಲತಾ ನಾಯ್ಕ್. ಎಲ್ಲ ಭೋಜೇಗೌಡ್ರೆ